ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಯುಗಾದಿ ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ನಮ್ಮನೆದು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ನಮ್ಮನೇಲಿ ಹೇಗೆ ಯುಗಾದಿ ಹಬ್ಬ ಆಚರಿಸ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವರು ನಮ್ಮ ಚಿಕ್ಕ ಪುಟ್ಟ ದೇವತೆ, ನಮ್ಮ ಮನೆಯ ಪುಟ್ಟ ದೇವತೆ. ನನ್ನ ದೊಡ್ಡ ಮಗಳು ಎಕ್ಸಾಮ್ ಇರೋದ್ರಿಂದ ಓದ್ಕೊತಾ ಇದ್ದಾರೆ. ಅವರು ಒಂದೇ ಎಕ್ಸಾಮ್ ಇದೆ, ಅದಕ್ಕೆ ಓದ್ಕೊತಾ ಇದ್ದಾರೆ. ಇನ್ನು ಪೂಜೆ ಕೂಡ ರೆಡಿ ಮಾಡಿಟ್ಟಿದ್ದಾರೆ ನನ್ನ ಯಜಮಾನರು. ಅವರೇ ಪ್ರತಿದಿನ ಪೂಜೆ ಮಾಡೋದು. ನನ್ನ ಮನೆ ಗೇಟಿಗೆ ಅಲಂಕಾರ ಎಲ್ಲ ಆಗಿದೆ. ಇನ್ನು ನಾವು ಬೆಳಿಗ್ಗೆ ಎದ್ದು ಕೂಡಲೇ ಎಣ್ಣೆ ಎಲ್ಲ ಹಚ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ನನ್ನ ಯಜಮಾನರು ಕೂಡ ಹೂವು ಅಲಂಕಾರ ಎಲ್ಲ ದೇವರಿಗೆ ಮಾಡಿ ರೆಡಿ ಇಟ್ಟಿದ್ದಾರೆ. ಇನ್ನು ಪೂಜೆ ಒಂದು ಮಾಡಬೇಕು. ನಮಗೆ ಮನೆ ಹತ್ರನೇ ಬೇವಿನ ಸೊಪ್ಪು ಮತ್ತು ಮಾವಿನ ಎಲೆ ಸಿಗೋದ್ರಿಂದ ಅದನ್ನು ತೊಗೊಂಡು ಬಂದು ರೆಡಿಯಾಗಿ ಇಟ್ಕೊಂಡಿದ್ವಿ. ನೈಟೇ ತೋರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ಬಾಗಿಲಿಗೆ ಹಾಕಿ ಅಲಂಕಾರ ಮಾಡ್ಕೊಂಡ್ವಿ. ಮಾಡೋದಿದೆ ಮಾಡ್ಬಿಟ್ಟು ಆಚೆ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳ ಜೊತೆಗೆ ಜೀವನ ತುಂಬ ಕಷ್ಟ ಇದೆ. ಇಬ್ಬರೂ ನೋಡ್ಕೊಬೇಕು, ಸಂಭಾಳಿಸ್ಬೇಕು. ಇನ್ನು ಬೆಳಗಿನ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೆಂತ್ಯ ಪಕೋಡ ಕೂಡ ಮಾಡಿದ್ದೆ. ಮತ್ತು ಮೆಣಸಿನ್ಕಾಯಿದು ಕಾಳು ಗೊಜ್ಜು ಕೂಡ ಆಗಿತ್ತು ಮಾಡಿಕೊಂಡೆ. ಮತ್ತು ಒಬ್ಬಟ್ಟು ಸಾರು ಕೂಡ ಬೆಳಗ್ಗೆನೇ ರೆಡಿ ಮಾಡಿಕೊಂಡೆ. ಮಗುನ ಸಂಭಾಳಿಸುವಾಗ ಕಷ್ಟ ಆಗುತ್ತೆ, ಅದರಿಂದ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಗಸಗಸೆ ಪಾಯಸ ಕೂಡ ಕೊಟ್ಟರು ನಮಗೆ. ಇನ್ನು ಸಂಜೆ ಚುಕ್ಕಿ ನನಗೆ ಕೊಡು, ನೀವು ತಿನ್ನಿ. ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟ್ ಮಾಡುದು. ಕಿತಾಪತಿ ಹೆಂಗಸ್ರೇ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ ಒಂದು ಕೇಟ್ ಸೇರ್ಸುದು, ಮ್ಯಾನಿಪ್ಲೇಟ್ ಮಾಡುದು, ಊಟದ ಪ್ಲೇಟ್